ಹಾಯ್ ವೀಕ್ಷಕರೇ, ಮನೋಜ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ವಿಶ್ವೇಶ್ವರ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 30x40 ವೆಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ಗೆ. ಬನ್ನಿ ಈಗ ಎಲಿವೇಶನ್ ಹೇಗಿದೆ ಅಂತ. ಫಸ್ಟ್ ಫ್ಲೋರ್ನ ಫ್ರಂಟ್ ವಾಲ್ನಲ್ಲಿ ನ್ಯಾಚುರಲ್ ಸ್ಟೋನ್ ಗ್ಲೈಡಿಂಗ್ ಮಾಡಿರುವಂಥದ್ದು. ಸೆಕೆಂಡ್ ಫ್ಲೋರ್ನಲ್ಲಿ ವಾಟರ್ ಮ್ಯಾಕ್ ಶೀಟ್ ಹಾಗೆ ಟೆಕ್ಸ್ಚರ್ ಮೇಟ್ನಿಂದ ಎಲಿವೇಶನ್ ಡಿಸೈನ್ ಮಾಡಿದ್ದಾರೆ. ಗೇಟ್ನಲ್ಲಿ ಬಂದು MS ಟ್ಯೂಬ್ಸ್ ಹಾಗೆ ಫಂಡರ್ ಮ್ಯಾಕ್ಸ್ ಶೀಟ್ ಯೂಸ್ ಮಾಡಿ ಮಾಡುವಂಥ ಗೇಟ್ ಸಿಗುವಂಥದ್ದು. ಗ್ರೌಂಡ್ ಫ್ಲೋರ್ನಲ್ಲಿ ಬಂದು ನಿಮಗೆ ಒಂದು 2 BHK ಹೌಸ್ ಹಾಗೆ ಪಾರ್ಕಿಂಗ್ ಸಿಗುವಂಥದ್ದು. ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬಂದು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಪಾರ್ಕಿಂಗ್ನ ಫ್ಲೋರಿಂಗ್ನಲ್ಲಿ ಬಂದು 15x15 ಸೈಜ್ನ ಆ್ಯಂಟಿಸ್ಕಿಡ್ ಡಿಜಿಟಲ್ ಟೈಲ್ ಯೂಸ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಸಂಪ್ ಬರುತ್ತೆ, ಈ ಕಡೆ ಬೋರ್ವೆಲ್ ಬರುವಂಥದ್ದು. ಇಲ್ಲಿ ನಿಮಗೆ 2 ವೀಲರ್ ಹಾಗೆ ಸ್ಮಾಲ್ ಹ್ಯಾಚ್ಬ್ಯಾಕ್ ಕಾರ್ಗೆ ಪಾರ್ಕಿಂಗ್ ಕೊಟ್ಟಿರುವಂಥದ್ದು. ಇಲ್ಲಿ ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಫ್ರಂಟ್ ವಾಲ್ನಲ್ಲಿ ಬಂದು ಇಲ್ಲಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಸ್ಪೇಸ್ ಸಿಗುತ್ತೆ. ಇಲ್ಲಿ ಪ್ಯಾಸೇಜ್ ಕೊಟ್ಟಿರುವಂಥದ್ದು 2 BHK ಹೌಸ್ಗೆ ಹೋಗೋದಕ್ಕೆ. ಇಲ್ಲಿ ಬಂದರೆ ನಮಗೆ ಟೀ ಕುಡ್ನ ವಾಸ್ಕಲ್ಲಾಗೆ ಡೋರ್ ಕೊಟ್ಟಿದ್ದಾರೆ ಗ್ರೌಂಡ್ ಫ್ಲೋರ್ 2 BHK ಹೌಸ್ನಲ್ಲಿ. ಇಲ್ಲಿ ಒಂದು TV ಕ್ಯಾಬಿನೆಟ್ ಕೊಟ್ಟಿರುವಂಥದ್ದು. ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥ TV ಕ್ಯಾಬಿನೆಟ್ ಸಿಗುತ್ತೆ. ವಿಂಡೋ ಕೊಟ್ಟಿದ್ದಾರೆ, 2 ಶಟರ್ ವಿಂಡೋ. ಪೂಜಾ ರೂಮ್ ಬಂದು ಇಲ್ಲಿ ಬರುವಂಥದ್ದು. ಕ್ಯಾಬಿನೆಟ್ ಪಕ್ಕದಲ್ಲೇ ಪೂಜಾ ರೂಮ್ ಕೊಟ್ಟಿದ್ದಾರೆ, ಗೋಪುರ ಟೈಪ್ ಡಿಸೈನ್ ಮಾಡಿರುವಂಥದ್ದು. ಟೀ ಕುಡ್ ವಾಸ್ಕಲ್ಲಾಗೆ ಟೀ ಕುಡ್ನ ಡೋರ್ ಕೊಟ್ಟಿರುವಂಥದ್ದು ಪೂಜಾ ರೂಮ್ನಲ್ಲಿ. ಪೂಜಾ ರೂಮ್ ಪಕ್ಕದಲ್ಲೇ ನಮಗೆ ಈ ಕಡೆ ಓಪನ್ ಕಿಚನ್ ಏರಿಯಾ ಸಿಗುತ್ತೆ. ಕಿಚನ್ನಲ್ಲಿ ಬಂದು ನಿಮಗೆ ಬಾಟಮ್ ಕ್ಯಾಬಿನೆಟ್ಸಲ್ಲಿ 3 ಟ್ಯಾಂಡಮ್ ಬಾಕ್ಸ್ ಹಾಕಿದ್ದಾರೆ. 20 mm ಗ್ರಾನೈಟ್ ಸ್ಲ್ಯಾಬ್ ಕೊಟ್ಟಿರುವಂಥದ್ದು. 2 ಫೀಟ್ನ ಕ್ವಾಡ್ಸ್ ಸಿಂಕ್ ಸಿಗುತ್ತೆ. ವಾಲ್ನಲ್ಲಿ ಪೂರ್ತಿ ನಿಮಗೆ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿ ಟಾಪ್ ಕ್ಯಾಬಿನೆಟ್ಸಲ್ಲಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಒಂದು 2 ಶಟರ್ನ ವಿಂಡೋ ಕೂಡ ಸಿಗುತ್ತೆ. ಅದ್ರ ಮೇಲೆ ಲಾಫ್ಟ್ ಕೊಟ್ಟಿರುವಂಥದ್ದು, ಎಲ್ ಶೇಪ್ನಲ್ಲಿ ಲಾಫ್ಟ್ ಸಿಗುತ್ತೆ. ಇಲ್ಲಿ ಬಂದು ಯುಟಿಲಿಟಿಗೆ ಹೋಗೋದಕ್ಕೆ ಡೋರ್ ಕೊಟ್ಟಿರುವಂಥದ್ದು ನೋಡ್ಬೋದು. ಇಲ್ಲಿ ಕಿಚನ್ ಯುಟಿಲಿಟಿ ಸ್ಪೇಸ್ ಇಲ್ಲಿ ಬರುವಂಥದ್ದು. ಇಲ್ಲಿ ಟ್ಯಾಪ್ಸ್ ಇದೆ, ಎಲ್ಲ MS ಗ್ರಿಲ್ನಿಂದ ಕವರ್ ಮಾಡಿರುವಂಥದ್ದು. ಇಲ್ಲಿ ಯುಟಿಲಿಟಿ ಸ್ಪೇಸ್ ಬಂದು ನಿಮಗೆ ಗ್ರಿಲ್ನಿಂದ ಕವರ್ ಮಾಡಿದ್ದಾರೆ. ಈ ಕಡೆ ನೋಡೋದಾದ್ರೆ ನಾವು ಇಲ್ಲಿ ನಮಗೆ ಕಿಡ್ಸ್ ರೂಮ್ ಸಿಗುತ್ತೆ. ಈ ರೂಮ್ನಲ್ಲಿ ನಿಮಗೆ 3 ಶಟರ್ನ 2 ವಿಂಡೋ ಕೊಟ್ಟಿದ್ದಾರೆ. 2 ಡೋರ್ ಸ್ಲೈಡಿಂಗ್ ವಾಟರ್ ವಿತ್ ಲಾಫ್ಟ್ ಸಿಗುವಂಥದ್ದು. ಫ್ಲೋರಿಂಗ್ನಲ್ಲಿ ವೆಟ್ರಿಫೈಡ್ ಟೈಲ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ನಮಗೆ ಕಾಮನ್ ವಾಶ್ರೂಮ್ ಸಿಗುತ್ತೆ. ವಾಶ್ರೂಮ್ಸಲ್ಲಿ ನಿಮಗೆ 10 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಫಿಟ್ಟಿಂಗ್ಸ್ ಕೂಡ ಎಲ್ಲ ಕಂಪ್ಲೀಟ್ ಆಗಿರುವಂಥದ್ದು. ಇಲ್ಲಿ ಬಂದು ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ಒಂದು ಸಿಂಗಲ್ ಶಟರ್ ಆಗಿ ಒಂದು 3 ಶಟರ್ನ ವಿಂಡೋ ಸಿಗುತ್ತೆ. 2 ಡೋರ್ ಸ್ಲೈಡಿಂಗ್ ವಾಟರ್ ವಿತ್ ಲಾಫ್ಟ್ ಸಿಗುವಂಥದ್ದು. ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ನಲ್ಲಿ ಸಿಗುವಂಥದ್ದು. ಇಲ್ಲಿ ಪಾರ್ಕಿಂಗಿಂದ ನಮಗೆ ಎಕ್ಸ್ಟೀರಿಯರ್ ಸ್ಟೇರ್ಸ್ ಸ್ಟಾರ್ಟ್ ಆಗುವಂಥದ್ದು ಫಸ್ಟ್ ಫ್ಲೋರ್ ಡೂಪ್ಲೆಕ್ಸ್ ಹೌಸ್ಗೆ ಹೋಗೋದಕ್ಕೆ. ಸ್ಟೇರ್ ಕೇಸ್ನಲ್ಲಿ ಬಂದು ಆ್ಯಂಟಿಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಲೆದರ್ ಫಿನಿಶ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಬ್ಲ್ಯಾಕ್ ಲೆದರ್ ಫಿನಿಶ್ ಗ್ರಾನೈಟ್. ರೈಲಿಂಗ್ ಒಂದು MS ಟ್ಯೂಬ್ಸ್ನಲ್ಲೇ ರೈಲಿಂಗ್ ಮಾಡಿರುವಂಥದ್ದು. ಇಲ್ಲಿ ಮೇನ್ ಡೋರ್ನ ಫ್ರಂಟ್ ವಾಲ್ ಬಂದು ನಿಮಗೆ ಪೂರ್ತಿ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ವೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ವಾಸ್ಕಲ್ಲಾಗೆ ಡೋರ್ ಬಂದು ನಿಮಗೆ ಟೀಕುಡ್ನಲ್ಲಿ ಮಾಡಿರುವಂಥದ್ದು. ಇಲ್ಲಿ ನಾವು ಒಳಗೆ ಎಂಟ್ರಿ ಆಗಿದ ತಕ್ಷಣ ನಮಗೆ ಮೊದಲು ಲಿವಿಂಗ್ ಏರಿಯಾ ಸಿಗುತ್ತೆ. ಇಲ್ಲಿ ಬಂದು TV ಕ್ಯಾಬಿನೆಟ್ ಮಾಡಿರುವಂಥದ್ದು ನೋಡ್ಬೋದು. ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದಾರೆ, ರಾಫ್ಟರ್ ಶೀಟ್ಸ್ ಯೂಸ್ ಮಾಡಿರುವಂಥದ್ದು, ಬ್ಯಾಕ್ ಲೈಟಿಂಗ್ ಮಾಡಿರುವಂಥದ್ದು. ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಪೆಬಲ್ಸ್ ಹಾಕೋದಕ್ಕೆ ಮಾಡಿರುವಂಥದ್ದು. ಇಲ್ಲಿ ಗ್ರಾನೈಟ್ನಲ್ಲಿ ಹಾಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ಸ್ಟೇರ್ ಕೇಸ್ ಕೆಳಗಡೆ. ಸೀಲಿಂಗಲ್ಲಿ ನೋಡೋದಾದ್ರೆ ನೀವು POP ಇಂದ ಫಾಲ್ ಸೀಲಿಂಗ್ ಮಾಡಿ ಪ್ರೊಫೈಲ್ ಲೈಟ್ ಆಗಿ ಆಂಬಿಯೆಂಟ್ ಲೈಟಿಂಗ್ ಮಾಡಿದ್ದಾರೆ. ಸ್ಪಾಟ್ ಲೈಟ್ಸ್ ಕೂಡ ಕೊಟ್ಟಿರುವಂಥದ್ದು. ಈ ವಾಲ್ ಪೂರ್ತಿ ನಿಮಗೆ TV ಕ್ಯಾಬಿನೆಟ್ ವಾಲ್ ಪೂರ್ತಿ ನಿಮಗೆ ಪ್ಯಾನಲಿಂಗ್ ಮಾಡಿದ್ದಾರೆ, ಎಲ್ಲ ರಾಫ್ಟರ್ ಶೀಟ್ಸ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಬೇ ವಿಂಡೋ ಕೊಟ್ಟಿದ್ದಾರೆ ನೋಡ್ಬೋದು, ಬೇ ವಿಂಡೋ ಮಾಡಿರುವಂಥದ್ದು. ಇಲ್ಲಿ 4 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಸಿಟ್ಟಿಂಗ್ ಸಿಗುತ್ತೆ ಹಾಗೆ ನಿಮಗೆ ಇಲ್ಲಿ
ಈ ಕಡೆ ನೋಡೋದ್ರೆ ನೀವು ಕಿಚನ್ಗೆ ಎಂಟ್ರಿ ಆಗೋದಕ್ಕೆ ಆರ್ಚ್ ಮಾಡಿದ್ದಾರೆ. ಅಲ್ಲೂ ಕೂಡ ಪ್ರೊಫೈಲ್ ಲೈಟ್ ಆಗಿ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು. ಇಲ್ಲಿ ನಮಗೆ ಸೆಂಟರ್ನಲ್ಲಿ ಡೈನಿಂಗ್ ಏರಿಯಾ ಸಿಗುತ್ತೆ. ಈ ಕಡೆ ಬಂದು ಕಿಚನ್ ಏರಿಯಾ ಸಿಗುವಂಥದ್ದು, ಓಪನ್ ಕಿಚನ್ ಏರಿಯಾ. ಕಿಚನ್ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 5 ಟ್ಯಾಂಡಮ್ ಬಾಕ್ಸ್ ಆಗಿ ಒಂದು ಬಾಟಲ್ ಪುಲ್ ಔಟ್ ಸಿಗುತ್ತೆ. ಸ್ಲ್ಯಾಬ್ ನಲ್ಲಿ ಬಂದು 20 mm ನ ಬ್ಲ್ಯಾಕ್ ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಕಾರ್ನರ್ ಅಲ್ಲಿ ಒಂದು 2 feet ನ ಕ್ವಾಡ್ಸ್ ಸಿಂಕ್ ಯೂಸ್ ಮಾಡಿರುವಂಥದ್ದು. ಫ್ರಿಡ್ಜ್ ಇಡೋದಕ್ಕೆ ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ. ಇನ್ನು ಟಾಪ್ ಕ್ಯಾಬಿನೆಟ್ಸ್ ನೋಡೋದ್ರೆ ನೀವು ಅಲ್ಯೂಮಿನಿಯಂ ಪ್ರೊಫೈಲ್ ಡೋರ್ಸ್ ಯೂಸ್ ಮಾಡಿರುವಂಥದ್ದು. ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಬ್ಲ್ಯಾಕ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಗ್ಲಾಸ್ ಅಲ್ಯೂಮಿನಿಯಂ ಪ್ರೊಫೈಲ್ ಗ್ಲಾಸ್ ಡೋರ್ ಯೂಸ್ ಮಾಡಿರುವಂಥದ್ದು. ವಾಲ್ನಲ್ಲಿ ಪೂರ್ತಿ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ವಾಟರ್ ಫಿಲ್ಟರ್ ಆರೋ ಫಿಲ್ಟರ್ ಇಡೋದಕ್ಕೆ ಕೂಡ ಪ್ರಾವಿಷನ್ ಮಾಡಿರುವಂಥದ್ದು ನೋಡ್ಬೋದು. ಇದು ಬಂದು ನಿಮಗೆ ಸ್ಲೈಡಿಂಗ್ ಬರುತ್ತೆ, ಲಾಕ್ ಆಗಿರೋವಂಥದ್ದು. ಇದು ಲಾಕ್ ಆಗಿದೆ, ಸ್ಲೈಡ್ ಆಗ್ತಾ ಇಲ್ಲ. ಮೇಲೆ ನೋಡೋದಾದ್ರೆ ನೀವು ಮೇಲೆ ಲಾಫ್ಟ್ ಕೊಟ್ಟಿರುವಂಥದ್ದು, ಎಲ್ ಶೇಪ್ನಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ. ಹಾಗೆ ಕಿಚನ್ ಯುಟಿಲಿಟಿ ಸ್ಪೇಸ್ ಕೂಡ ಸಿಗುತ್ತೆ. ಇಲ್ಲಿ ಡೋರ್ ಕೊಟ್ಟಿರುವಂಥದ್ದು ಕಿಚನ್ ಯುಟಿಲಿಟಿಗೆ. ಇಲ್ಲಿ ಬಂದು ನಮಗೆ ಕಿಚನ್ ಯುಟಿಲಿಟಿ ಸ್ಪೇಸ್ ಸಿಗುತ್ತೆ. MS ಗ್ರಿಲ್ನಿಂದ ಕವರ್ ಮಾಡಿದ್ದಾರೆ ಯುಟಿಲಿಟಿ ಸ್ಪೇಸ್ನಲ್ಲಿ. ಈ ಕಡೆ ಬಂದರೆ ನಮಗೆ ಡೈನಿಂಗ್ ಏರಿಯಾ ಸಿಗುವಂಥದ್ದು. ಇಲ್ಲೂ ಕೂಡ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಒಂದು 2 ಶೀಟರ್ನ ಟೀಕುಡ್ ವಿಂಡೋ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಒಂದು ಟಾಲ್ ಯೂನಿಟ್ ಟೈಪ್ ಮಾಡಿರುವಂಥದ್ದು. ಈ ಕಡೆ ನಮಗೆ ನೋಡ್ಬೋದು ಕ್ರಾಕರಿ ಯೂನಿಟ್ ಟೈಪ್ ಮಾಡಿದ್ದಾರೆ ನಿಮಗೆ ಸ್ಟೋರೇಜಸ್ಗೆ ಡೈನಿಂಗ್ ಏರಿಯಾನಲ್ಲಿ. ಮೇಲೆ ಕೂಡ ನೋಡ್ಬೋದು ನಿಮಗೆ ಡಿಫ್ರೆಂಟ್ ಆಗಿ ವುಡ್ ವರ್ಕ್ನಲ್ಲಿ ಇಂಟೀರಿಯರ್ ಡಿಸೈನ್ ಮಾಡಿರುವಂಥದ್ದು. ಇದ್ರ ಪಕ್ಕದಲ್ಲೇ ಡೈನಿಂಗ್ ಪಕ್ಕದಲ್ಲೇ ನಮಗೆ ಪೂಜಾ ರೂಮ್ ಸಿಗುತ್ತೆ. ಗೋಪುರ ಟೈಪ್ ಡಿಸೈನ್ ಮಾಡಿದ್ದಾರೆ ವುಡ್ ವರ್ಕ್ನಲ್ಲಿ. ಇಲ್ಲೂ ಕೂಡ ಒಂದು 2 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಪೂಜಾ ಡೋರ್ ವಾಸ್ಕಲ್ ಮತ್ತೆ ಡೋರ್ ಬಂದು ನಿಮಗೆ ಟೀಕುಡ್ ನಲ್ಲಿ ಮಾಡಿರುವಂಥದ್ದು. ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ ಡೋರ್ನಲ್ಲಿ ನೋಡ್ಬೋದು. ವಾಲ್ ನಲ್ಲಿ ಪೂರ್ತಿ ನಿಮಗೆ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಫ್ಲೋರಿಂಗ್ ಅಲ್ಲಿ ಕೂಡ ಮಾರ್ಬಲ್ ಫಿನಿಶಿಂಗ್ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಸ್ಲ್ಯಾಬ್ ಕೊಟ್ಟಿರುವಂಥದ್ದು, 2 ಡ್ರಾಯರ್ಸ್ ಕೊಟ್ಟಿದ್ದಾರೆ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ವುಡ್ ವರ್ಕ್ ನಲ್ಲೇ ಗೋಪುರ ಟೈಪ್ ಮಾಡಿರುವಂಥದ್ದು. ಇಲ್ಲಿ ಮತ್ತೆ ಲಿವಿಂಗ್ ಕಡೆ ಬಂದರೆ ನಾವು ಇಲ್ಲಿ ನಮಗೆ ಹಿಡನ್ ಡೋರ್ಸ್ ಸಿಗುತ್ತೆ. 2 ಹಿಡನ್ ಡೋರ್ಸ್ ಕೊಟ್ಟಿರುವಂಥದ್ದು. ಒಂದು ಕಾಮನ್ ವಾಶ್ರೂಮ್ಗೆ ಕೊಟ್ಟಿರುವಂಥದ್ದು ಇಲ್ಲಿ ನೋಡ್ಬೋದು. ಇಲ್ಲೂ ಕೂಡ ರೂಫ್ ಹೈಟರ್ಗೂ ಟೈಲ್ ಕ್ಲಾಡಿಂಗ್ ಮಾಡಿದರೆ. ಸೀಲಿಂಗ್ನಲ್ಲಿ ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು. ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ ಸಿಗುತ್ತೆ. ವೆಸ್ಟರ್ನ್ ಕಮೋಡ್ ಸಿಗುತ್ತೆ. ಎಲ್ಲ ಜಾಗ್ವಾರ್ನ ಫಿಟ್ಟಿಂಗ್ಸ್ ಯೂಸ್ ಮಾಡಿರುವಂಥದ್ದು. ಇನ್ನು ಇದ್ರ ಪಕ್ಕದಲ್ಲೇ ಮತ್ತೊಂದು ಹಿಡನ್ ಡೋರ್ ಸಿಗುತ್ತೆ. ಇದು ಬಂದು ಪೇರೆಂಟ್ ರೂಮ್ಗೆ ಹೋಗೋದಕ್ಕೆ ಕೊಟ್ಟಿರುವಂಥದ್ದು. ವೆಸ್ಟ್ ಫೇಸಿಂಗ್ ರೋಡ್ ಸೈಡ್ ಬರುವಂಥದ್ದು. ಇದು ಸನ್ಲೈಟ್ ನಿಮಗೆ ತುಂಬ ಚೆನ್ನಾಗಿದೆ, ವೆಂಟಿಲೇಷನ್ ಚೆನ್ನಾಗಿದೆ. ಬಾಲ್ಕನಿ ಕೂಡ ಸಿಗುವಂಥದ್ದು ಈ ರೂಮ್ನಲ್ಲಿ. ಈ ರೂಮ್ನಲ್ಲಿ ನಿಮಗೆ ಕಾಟ್ ಸಿಗುತ್ತೆ. ಕುಷನ್ಡ್ ಹೆಡ್ ಬೋರ್ಡ್ ಮಾಡಿರುವಂಥದ್ದು. ಬ್ಯಾಕ್ ಪ್ಯಾನಲಿಂಗ್ ಮಾಡಿದ್ದಾರೆ. ಕಾಟ್ನ ಒಂದು ಕಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ, ಡ್ರಾಯರ್ಸ್ ಕೊಟ್ಟಿರುವಂಥದ್ದು. 3 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಸಿಗುವಂಥದ್ದು. ಹಾಗೆ ಒಂದು ಓಪನ್ ಟೈಪ್ ಡೋರ್ ಪ್ರೊಫೈಲ್ ಡೋರ್ನ ಟಾಲ್ ಯೂನಿಟ್ ಟೈಪ್ ಮಾಡಿರುವಂಥದ್ದು. ಇಲ್ಲಿ ಗ್ಲಾಸ್ ಪಾರ್ಟಿಷನ್ ಕೊಟ್ಟಿದ್ದಾರೆ. ಎಲ್ಲ ಸೀಲಿಂಗ್ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಆಗಿ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು ನೋಡ್ಬೋದು. ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. LED ಲೈಟ್ ಇರುವಂಥ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿರುವಂಥದ್ದು. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬಂದು ನಿಮಗೆ ಇಲ್ಲಿ ಬರುವಂಥದ್ದು. ಇದು ಕೂಡ ನಿಮಗೆ ತುಂಬ ಸ್ಪೇಷಿಯಸ್ ಆಗಿದೆ ಬಾತ್ರೂಮ್. ಎಲ್ಲ ರೂಫ್ ಹೈಟರ್ಗೂ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ರಾಫ್ಟರ್ ಶೀಟ್ನಿಂದ ಎಲ್ಲ ಜಾಗ್ವಾರ್ನ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಒಂದು ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ ಬರುತ್ತೆ. ಇನ್ನು ಈ ರೂಮಲ್ಲಿ ನಿಮಗೆ ಬಾಲ್ಕನಿ ಕೂಡ ಸಿಗುವಂಥದ್ದು. ಸೆಂಟರ್ನಲ್ಲಿ ಡಬಲ್ ಡೋರ್ ಕೊಟ್ಟು ನಿಮಗೆ ಡೋರ್ನ 2 ಕಡೆ 4 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ವೆಸ್ಟ್ ಫೇಸಿಂಗ್ ರೋಡ್ ಸೈಡ್ ಬರುವಂಥ ಬಾಲ್ಕನಿ. ಫ್ಲೋರಿಂಗ್ನಲ್ಲಿ ಬಂದು ಲೆದರ್ ಫಿನಿಶ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು.
ರೈಲಿಂಗ್ನಲ್ಲಿ ಎಸ್ ಬಗ್ಗೆ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಸೀಲಿಂಗ್ನಲ್ಲಿ ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು ಇಲ್ಲಿ. ಇಲ್ಲಿಂದ ಮತ್ತೆ ನಾವು ಲಿವಿಂಗ್ ಕಡೆ ಬಂದರೆ ನಮಗೆ ಲಿವಿಂಗ್ನಲ್ಲೇ ಇಂಟೀರಿಯರ್ ಸ್ಟೇರ್ಸ್ ಸ್ಟಾರ್ಟ್ ಆಗುವಂಥದ್ದು ನೋಡ್ಬೋದು. ಡಬಲ್ ಹೈಟ್ ಲಿವಿಂಗ್ ಸಿಗುತ್ತೆ ಇಲ್ಲಿ ನಿಮಗೆ ಟಿ ವಿ ಕ್ಯಾಬಿನೆಟ್ ಹತ್ರ. ಸ್ಟೇರ್ ಕೇಸ್ನಲ್ಲಿ ಬಂದು ಪಾಲಿಶ್ಡ್ ಬ್ಲ್ಯಾಕ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಫಿಕ್ಸೆಡ್ ವಿಂಡೋಸ್ ಕೊಟ್ಟಿರುವಂಥದ್ದು, WPC ಫಿಕ್ಸೆಡ್ ವಿಂಡೋಸ್ ಕೊಟ್ಟಿರುವಂಥದ್ದು. ಸ್ಟೇರ್ ಕೇಸ್ ರೈಲಿಂಗ್ಸ್ ಬಂದು ನಿಮಗೆ ಟೀಕುಡ್ ಹಾಗೆ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ಮೇಲೆ ಬಂದರೆ ನಮಗೆ ಸೆಕೆಂಡ್ ಫ್ಲೋರ್ನಲ್ಲಿ 2 ರೂಮ್ಗಳು ಸಿಗುತ್ತೆ. ಮೊದಲು ಇಲ್ಲಿ ಒಂದು ದೊಡ್ಡದಾದಂಥ ಇಲ್ಲೂ ಕೂಡ ಲಿವಿಂಗ್ ಏರಿಯಾ ಸಿಗುವಂಥದ್ದು. ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ ವಿತ್ ಬುಕ್ ರ್ಯಾಕ್ಸ್, ಇಲ್ಲ ಪ್ರೊಫೈಲ್ ಲೈಟ್ಸ್ ಕೊಟ್ಟಿರುವಂಥದ್ದು ಬಾಟಮ್ನಲ್ಲಿ ನೋಡ್ಬೋದು. ಸೀಲಿಂಗಲ್ಲಿ ನೋಡೋದಾದರೆ POP ಆಗಿ ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ನಿಮಗೆ ಬಾಲ್ಕನಿ ಡೋರ್ ಸಿಗುತ್ತೆ. ಬಾಲ್ಕನಿ ಡೋರ್ ಸಿಗುವಂಥದ್ದು ಪೂರ್ತಿ ಫ್ರಂಟ್ವರೆಗೂ ರನ್ ಆಗುವಂಥದ್ದು. ಇದು ಬಾಲ್ಕನಿ ನಿಮಗೆ ನೋಡ್ಬೋದು. ರೈಲಿಂಗ್ ಬಂದು MS ಟ್ಯೂಬ್ಸ್ ಯೂಸ್ ಮಾಡಿರುವಂಥದ್ದು. ಫ್ಲೋರಿಂಗ್ನಲ್ಲಿ ಟೈಲಿಂಗ್ ಮಾಡಿದ್ದಾರೆ, ಡಿಜಿಟಲ್ ಟೈಲಿಂಗ್ ಯೂಸ್ ಮಾಡಿರುವಂಥದ್ದು. ಎಲ್ಲ ವಿನಿಯರ್ ಡೋರ್ಸ್ ಯೂಸ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ಬಾಲ್ಕನಿ ಡೋರ್ನಲ್ಲಿ ವಿನಿಯರ್ ಡೋರ್ ಯೂಸ್ ಮಾಡಿದ್ದಾರೆ. ವಾಸ್ಕಲ್ ಬಂದು ಟೀಕುಡ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ನಮಗೆ ಮಾಸ್ಟರ್ ಬೆಡ್ರೂಮ್ನ ಡೋರ್ ಸಿಗುತ್ತೆ. ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ಕಿಂಗ್ ಸೈಜ್ ಕಾಟ್ ಸಿಗೋವಂಥದ್ದು. ಪೂರ್ತಿ ಬ್ಯಾಕ್ ಪ್ಯಾನಲಿಂಗ್ ಮಾಡಿ ಕುಷನ್ಡ್ ಹೆಡ್ ಬೋರ್ಡ್ ಮಾಡಿರೋಂಥದ್ದು. ಕಾಟ್ನ 2 ಕಡೆ ನಿಮಗೆ ಡ್ರಾಯರ್ ಸಿಗುತ್ತೆ, ಸ್ಟೋರೇಜ್ ಸ್ಪೇಸ್ ವಿತ್ ಡ್ರಾಯರ್ ಸಿಗೋವಂಥದ್ದು. ಈ ಕಡೆ ಒಂದು ಸಿಂಗಲ್ ಶಟರ್ ವಿಂಡೋ ಸಿಗುತ್ತೆ. ಕಾಟ್ ಆಪೋಸಿಟ್ನಲ್ಲಿ ನಮಗೆ 6 ಡೋರ್ಸ್ ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಸಿಗೋವಂಥದ್ದು. ಅದ್ರ ಮೇಲೆ ಲಾಫ್ಟ್ ಸಿಗುತ್ತೆ. ಇಲ್ಲೊಂದು ಬೇ ವಿಂಡೋ ಮಾಡಿರೋದೆ ನೋಡ್ಬೋದು. ಇಲ್ಲೊಂದು ಚಿಕ್ಕದಾದಂಥ ಬೇ ವಿಂಡೋ ಮಾಡಿರುವಂಥದ್ದು, ಸಿಂಗಲ್ ಶಟರ್ ವಿಂಡೋ, ಹಾಗೆ ಸಿಟ್ಟಿಂಗ್ ಸಿಗುತ್ತೆ ಇಲ್ಲಿ ನಿಮಗೆ. ಈ ಕಡೆ ನೋಡಿದ್ರೆ ನೀವು ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿರುವಂಥದ್ದು, ಹಾಗೆ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ಡ್ರೆಸ್ಸಿಂಗ್ ಮಿರರ್ ಪಕ್ಕದಲ್ಲಿ. ಈ ಕಡೆ ಅಟ್ಯಾಚ್ಡ್ ಬಾತ್ರೂಮ್ ಸಿಗುತ್ತೆ. ಇಲ್ಲೂ ಕೂಡ ಸೇಮ್ 2x4 ಮೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ, ಮಾರ್ಬಲ್ ಶೀಟ್ ಟೈಲ್. ಸೀಲಿಂಗ್ನಲ್ಲಿ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ವೆಸ್ಟರ್ನ್ ಕಮೋಡ್ ಸಿಗುತ್ತೆ, ಕೌಂಟರ್ ಟಾಪ್, ಹ್ಯಾಂಡ್ ವಾಶ್ ಹಾಗೆ ಶವರ್ ಏರಿಯಾ ಸಿಗುವಂಥದ್ದು. ಎಲ್ಲ ಜಾಗ್ವಾರ್ನ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಸೀಲಿಂಗಲ್ಲಿ ನೋಡೋದ್ರೆ ನೀವು POPಯಿಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ ಆಗಿ ಆಂಬಿಯಂಟ್ ಲೈಟಿಂಗ್ ಮಾಡಿರುವಂಥದ್ದು. ಇಲ್ಲಿ ನಿಮಗೆ ಸ್ವಿಚ್ ಬೋರ್ಡ್ ಫಿಕ್ಸ್ ಆಗಿಲ್ಲ, ಅದರಿಂದ ಇದೊಂದು ರೂಮ್ನಲ್ಲಿ ನಿಮಗೆ ಲೈಟ್ಸ್ ಇಲ್ಲ. ಇಲ್ಲಿ ಬಾತ್ರೂಮ್ ಡೋರ್ ಪಕ್ಕದಲ್ಲೇ ಬಾಲ್ಕನಿ ಡೋರ್ ಸಿಗುವಂಥದ್ದು. ಇದು ಕೂಡ ವಿನಿಯರ್ ಡೋರ್ ಯೂಸ್ ಮಾಡಿರುವಂಥದ್ದು. ಇಲ್ಲೂ ಕೂಡ ಡಿಜಿಟಲ್ ಟೈಲ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್ನಲ್ಲಿ. ವಾಲ್ನಲ್ಲಿ ಪೂರ್ತಿ ವುಡನ್ ಸ್ಟ್ರಿಪ್ಸ್ ಯೂಸ್ ಮಾಡಿರುವಂಥದ್ದು. ಸೀಲಿಂಗ್ನಲ್ಲಿ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ವೆಸ್ಟ್ ಫೇಸಿಂಗ್ ರೋಡ್ ಸೈಡ್ ಬರುವಂಥ ಬಾಲ್ಕನಿ. ರೈಲಿಂಗ್ ಬಂದು ಟಫ್ ಆ್ಯಂಡ್ ಗ್ಲಾಸ್ ಆಗಿ SS ಟ್ಯೂಬ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಪೈಪ್ಲೈನ್ ಕವರ್ ಮಾಡಿರುವಂಥದ್ದು ಇದೆ ನಿಮಗೆ MS-ನಿಂದ. ಇಲ್ಲಿಂದ ಮತ್ತೆ ಆಚೆ ಬಂದರೆ ನಮಗೆ ಇದ್ರ ಆಪೋಸಿಟಲ್ಲೇ ಕಿಡ್ಸ್ ರೂಮ್ನ ಡೋರ್ ಸಿಗೋವಂಥದ್ದು. ಕಿಡ್ಸ್ ರೂಮಲ್ಲಿ ನಿಮಗೆ ಫುಲ್ಲಿ ಇಂಟೀರಿಯರ್ ಇದು ನೋಡ್ಬೋದು ನೀವು, ಪೂರ್ತಿ ವುಡ್ ವರ್ಕ್ ಆಗಿದೆ. ಇಲ್ಲಿ ನಿಮಗೆ ಸ್ಟೆಪ್ಸ್ ಕೊಟ್ಟಿದ್ದಾರೆ, ವುಡ್ ವರ್ಕ್ನಲ್ಲೇ ಮಾಡಿರುವಂಥದ್ದು. ಕಿಡ್ಸ್ ರೂಮಲ್ಲಿ ಪೂರ್ತಿ ಸ್ಟೋರೇಜ್ ಏರಿಯಾ ಬರುತ್ತೆ. ಇಲ್ಲಿ ಸ್ಟೆಪ್ಸಲ್ಲಿ ಕೂಡ ಡ್ರಾಯರ್ಸ್ ಬರುತ್ತೆ. ಕಾಟ್ ಮಾಡಿರುವಂಥದ್ದು. ಎಲ್ಲ ಕುಷನ್ಡ್ ಹೆಡ್ ಬೋರ್ಡ್ಸ್ ಮಾಡಿದ್ದಾರೆ. 2 ಕಡೆ ಕುಷನ್ ಬರುತ್ತೆ. 2 ಶಟರ್ನ ವಿಂಡೋ ಕೂಡ ಬರುವಂಥದ್ದು. ಕಾಟ್ನಲ್ಲಿ ಪೂರ್ತಿ ಸ್ಟೋರೇಜ್ ಇದೆ, ನಿಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂಥದ್ದು. ಇಲ್ಲಿ ಬಂದು ಸಿಟ್ಟಿಂಗ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಡ್ರಾಯರ್ಸ್ ಕೊಟ್ಟಿದ್ದಾರೆ, ಸ್ಟೋರೇಜ್. ಈ ಕಡೆ ಸ್ಟಡಿ ಟೇಬಲ್ ಆಗಿ ಬುಕ್ ರ್ಯಾಕ್ ಕೊಟ್ಟಿರುವಂಥದ್ದು. ಇಲ್ಲಿ ಶೋ ಪೀಸಸ್ ಕೂಡ ಇಡ್ಬೋದು, ನೀವು ಬುಕ್ ರ್ಯಾಕ್ ಆಗಿ ಕೂಡ ಯೂಸ್ ಮಾಡ್ಬೋದು. ಒಂದು ಪ್ರೊಫೈಲ್ ಡೋರ್ ಕೂಡ ಯೂಸ್ ಮಾಡಿದ್ದಾರೆ ಒಂದು ಸ್ಟೋರೇಜ್ನಲ್ಲಿ. ಇಲ್ಲೂ ಕೂಡ ಒಂದು ಸಿಂಗಲ್ ಶಟರ್ ವಿಂಡೋ ಸಿಗುತ್ತೆ. ಸೀಲಿಂಗ್ನಲ್ಲಿ POPಯಿಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಆಗಿ ಪ್ರೊಫೈಲ್ ಲೈಟ್ಸ್ ಕೊಟ್ಟಿರುವಂಥದ್ದು. ಆಂಬಿಯಂಟ್ ಲೈಟಿಂಗ್ ಕೂಡ ಮಾಡಿದ್ದಾರೆ. ಪಕ್ಕದಲ್ಲೇ ಇಲ್ಲಿ ನಮಗೆ ಹಿಡನ್ ಡೋರ್ ಟೈಪ್ ಕೊಟ್ಟಿರುವಂಥದ್ದು. ವಾಕ್-ಇನ್ ವಾರ್ಡ್ರೋಬ್ ಬರುತ್ತೆ ಇಲ್ಲಿ ಬಂದು ನಿಮಗೆ ವಾಕ್-ಇನ್ ವಾರ್ಡ್ರೋಬ್ ಬರುವಂಥದ್ದು ನೋಡ್ಬೋದು. ಪೂರ್ತಿ ವಾರ್ಡ್ರೋಬ್ ಸ್ಪೇಸ್ ಸಿಗುತ್ತೆ ನಿಮಗೆ. ಎಲ್ಲ ಪ್ರೊಫೈಲ್ ಡೋರ್ಸ್, ಪ್ರೊಫೈಲ್ ಲೈಟ್ಸ್ ಹಾಕಿದ್ದಾರೆ. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ. ಈ ಕಡೆ ಕೂಡ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ.
ಎರಡು ಕಡೆ ಕೊಟ್ಟು ಸೆಂಟರ್ನಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿರುವಂಥದ್ದು ಇಲ್ಲಿ. ಹಾಗೆ ಬಾತ್ರೂಮ್ ಡೋರ್ ಕೂಡ ಇಲ್ಲೇ ಸಿಗುವಂಥದ್ದು. ಬಾತ್ರೂಮ್ಸ್ ಎಲ್ಲ ಬಾತ್ರೂಮ್ಸ್ ನಿಮಗೆ ಸ್ಪೇಷಿಯಸ್ ಆಗಿದೆ. ನೀವು ಗ್ಲಾಸ್ ಎನ್ಕ್ಲೋಸರ್ ಬೇಕಾದರೂ ಹಾಕ್ಬೋದು. ಡ್ರೈ ಏರಿಯಾ ವೆಟ್ ಏರಿಯಾ ಎಲ್ಲ ಕಡೆನೂ ಸಪ್ರೇಟ್ ಮಾಡಿರುವಂಥದ್ದು. ಸೇಮ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ರೂಫ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ ಆಗಿ ವೆಸ್ಟರ್ನ್ ಕಮೋಡ್ ಸಿಗುತ್ತೆ. ಇನ್ನು ಇಲ್ಲಿಂದ ಮತ್ತೆ ನಾವು ಹೊರಗೆ ಬಂದರೆ ಮೇಲೆ ಕಂಟಿನ್ಯೂ ಮಾಡಿದ್ರೆ ಸ್ಟೇರ್ ಕೇಸ್ನಲ್ಲಿ ಇಲ್ಲೂ ಕೂಡ ಫಿಕ್ಸೆಡ್ ವಿಂಡೋಸ್ ಆಗಿ ಡಿಸೈನರ್ ಲೈಟ್ಸ್ ಕೊಟ್ಟಿರುವಂಥದ್ದು. ಇಲ್ಲಿ ನಿಮಗೆ ಝೂಮರ್ ಲೈಟ್ ಸಿಗುತ್ತೆ. ನಿಮಗೆ ಓಪನ್ ಇರೋವಂಥದ್ದು ಇಲ್ಲಿ ನೋಡ್ಬೋದು. ಝೂಮರ್ ಲೈಟ್ ಕೊಟ್ಟಿದ್ದಾರೆ. ಇಲ್ಲಿ ಫಿಕ್ಸೆಡ್ ವಿಂಡೋಸ್ ಕೊಟ್ಟಿದ್ದಾರೆ. ಮೇಲೆ ಬಂದರೆ ನಮಗೆ ಇಲ್ಲಿ ಒಂದು MS ಆಗಿ ವುಡ್ ಡೋರ್ ಎರಡು ಸಿಗುವಂಥದ್ದು. ನಿಮಗೆ WPC ಆಗಿ MS ಡೋರ್ ಸಿಗುತ್ತೆ. 2 ಡೋರ್ ಸಿಗುತ್ತೆ ಇಲ್ಲಿ. ಮೇಲೆ ಬಂದರೆ ಓಪನ್ ಟೆರೆಸ್ ಏರಿಯಾಗೆ ಸಿಟ್ಔಟ್ ಏರಿಯಾ ಸಿಗುವಂಥದ್ದು. ಸಿಟ್ಔಟ್ ಏರಿಯಾ ನಿಮಗೆ ಸಿಟ್ಟಿಂಗ್ ಕೂಡ ಮಾಡಿದ್ದಾರೆ ನೋಡ್ಬೋದು. MS ನಲ್ಲಿ ಸಿಟ್ಟಿಂಗ್ ಸ್ಪೇಸ್ ಮಾಡಿರುವಂಥದ್ದು. ಜಾಲಿ ಯೂಸ್ ಮಾಡಿದ್ದಾರೆ, ಕ್ಲೇ ಜಾಲಿ ವಾಲ್ನಲ್ಲಿ. ಸೀಲಿಂಗಲ್ಲಿ ನೋಡೋದ್ರೆ ನೀವು ಇಲ್ಲಿ ಬಂದು MS ನಿಂದ ಟ್ರೆಸ್ ವರ್ಕ್ ಮಾಡಿ ಕ್ಲೇ ಟೈಲ್ ಯೂಸ್ ಮಾಡಿರುವಂಥದ್ದು ಸಿಟ್ಔಟ್ ಏರಿಯಾನಲ್ಲಿ. ಇನ್ನು ಈ ಕಡೆ ನಮಗೆ ಬಟ್ಟೆ ಒಣಗಾಕೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಲ್ಯಾಡರ್ ಕೊಟ್ಟಿರುವಂಥದ್ದು ಮೇಲೆ ಟ್ಯಾಂಕ್ ರೂಮ್ಗೆ ಹೋಗೋದಕ್ಕೆ. ಇಲ್ಲೂ ಕೂಡ ನಿಮಗೆ ಟ್ರೆಸ್ ವರ್ಕ್ ಮಾಡಿದ್ದಾರೆ. ಶೀಟ್ ಬರುತ್ತೆ ಅನ್ಸುತ್ತೆ ಮೂಲೆ. ಈ ಕಡೆ ಓಪನ್ ಟೆರೆಸ್ ಏರಿಯಾ ಸಿಗುತ್ತೆ. ಓಪನ್ ಟೆರೆಸ್ ಏರಿಯಾ ಸಿಗುತ್ತೆ. ಮೇಲೆ ನೋಡ್ಬೋದು ಟ್ಯಾಂಕ್ ಕೂಡ ಇನ್ಸ್ಟಾಲ್ ಆಗಿದೆ. ಟ್ಯಾಂಕ್ ರೂಮ್ ಮೇಲೆ ಬರುವಂಥದ್ದು. ಇಲ್ಲೊಂದು ಟ್ಯಾಂಕ್ ರೂಮ್ ಕೂಡ ಸಿಗುವಂಥದ್ದು. ಇಲ್ಲಿ ನಿಮಗೆ ಟ್ಯಾಂಕ್ ರೂಮ್ ಕೆಳಗಡೆ ನಿಮಗೆ ಒಂದು ಚಿಕ್ಕದಾದಂತಹ ರೂಮ್ ಕೊಟ್ಟಿದ್ದಾರೆ. ಇಲ್ಲ ಆರ್ಕಿಟೆಕ್ಟ್ ಡಿಸೈನ್ ಬಿಲ್ಡಿಂಗ್ ಆರ್ಕಿಟೆಕ್ಟ್ ಡಿಸೈನ್ ಮಾಡಿರುವಂಥದ್ದು. ಒಳ್ಳೆ ಲೊಕೇಶನ್ ಇದೆ. ನಿಮಗೆ ಸರ್ ವಿಶ್ವೇಶ್ವರ ಲೇಔಟ್ BDA ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಸೊ BDA ಸೈಟ್ ಆಗಿರೋದ್ರಿಂದ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಬಿಲ್ಡಿಂಗ್ನ ಪ್ರೈಸ್ ಆಗಿ ಡೀಟೇಲ್ಸ್ ಬಂದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀವಿ, ಚೆಕ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಹೋಮ್ ಪ್ರಾಪರ್ಟಿ.